ಆ 3 ಜನ ಪೊಲೀಸ್ನವರಿಗೆ ನಮ್ಮ ವಿಷಯನೆಲ್ಲ ತಿಳಿಸ್ಬಿಟ್ಟಿದ್ದಾರೆ. ಈಗ ಪೊಲೀಸ್ನವರು ನಮ್ಮ ಆಶ್ರಮದ ಕಡೆನೇ ಬರ್ತಾ ಇದ್ದಾರೆ. ಈ ಆಶ್ರಮದೊಳಗೆ ಪೊಲೀಸರು ಬರೋ ಹಾಗಿಲ್ಲ. ನೀವಿಲ್ಲಿಂದ ಒಳಗೆ ಹೋಗ್ಬೇಕು ಅಂದ್ರೆ ನಮ್ಮ ಹೆಣದ ಮೇಲೆ ನಡ್ಕೊಂಡು ಹೋಗ್ಬೇಕು. ನಾನೊಂದು ದಿವಸ ಹೇಳಿರ್ಲಿಲ್ವಾ, ನನ್ನ ಮಕ್ಕಳೇ ನನಗೆ ಅಭೇದ್ಯ ಕೋಟೆ ಅಂತ. ಅವನು ನಮ್ಮ ಕೋಟೆಯೊಳಗೆ ಬರೋಕ್ ಮುಂಚೆ ಅವನ್ನ ಸಾಯಿಸ್ಬಿಡಿ.
ಮಕ್ಕಳನ್ನ ನಾನು ಸಾಕಿ ಬೆಳೆಸಿದ್ದೀನಿ. ಇವರು ಬದುಕಿದ್ರು ನನ್ನ ಜೊತೆ, ಸತ್ರು ನನ್ನ ಜೊತೆ. ಇವ್ರನ್ನ ನನ್ನಿಂದ ದೂರ ಮಾಡಕ್ಕಾಗಲ್ಲ ನೀನು. ಇವರೆಲ್ಲ ನನ್ನ ಆಸ್ತಿ. ಮಕ್ಕಳು ದೇಶದ ಆಸ್ತಿ, ದೇಶದ ಭವಿಷ್ಯ. ಈ ಮಕ್ಕಳ ಭವಿಷ್ಯ ಹಾಳು ಮಾಡೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ನೋಡು, ಈ ಮಕ್ಕಳು ದೇಹದ ಮೇಲೆ ನೀನು ಮಾಡಿರೋ ಪಾಪದ ಗುರುತುಗಳು ಕೂಗಿ ಕೂಗಿ ಹೇಳ್ತಾ ಇದೆ, ನಿನಗೆ ಯಾವ ಶಿಕ್ಷೆ ಕೊಟ್ಟರು ಸಾಲದು ಅಂತ. ನನಗೆ ಶಿಕ್ಷೆ ಕೊಡೋ ಯಾರು ಈ ಭೂಮಿ ಮೇಲೆ ಹುಟ್ಟಿಲ್ಲ. ಎಲ್ಲಿಂದ ಬರ್ತಿದ್ಯಾ? ಏನಾಯ್ತು? ಸುಭಾಷ್!